ನಿನ್ನೆ ಮ್ಯಾಚ್ RCB ಗೆದ್ದಿರೋ ಕಾರಣ ನಮ್ಮ ಬಾಯ್ಸ್ ಇವತ್ತು ಪನ್ನೀರ್ ಮಾಡ್ತಿದ್ದಾರೆ. ಬನ್ನಿ ನೋಡ್ಕೊಂಬೋಣ ಹೆಂಗೆ ಮಾಡ್ತಿದ್ದಾರೆ. ಬ್ರೋ ಯಾವ ಖುಷಿಗೆ ಪನ್ನೀರು RCB ಗೆತ್ತಲ್ಲ ಬ್ರೋ, ಅದಕ್ಕೆ ಶಾಹಿ ಪನ್ನೀರ್. ಚಿಕ್ಕದಾಗಿ ಕ್ಯೂಬ್ಸ್ ಮಾಡ್ಕೋಬೇಕು. ಇವರು ನಮ್ಮ ಬಾಗಲಕೋಟೆ ಶೆಫ್. ಉತ್ತರ ಕರ್ನಾಟಕ ಹುಡುಗ ನಾನು. ನಮ್ಮ ಉತ್ತರ ಕರ್ನಾಟಕ ಜನಗಳು ಎಲ್ಲರೂ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಬೆಳೆಸ್ಬೇಕು. ಈಗ ಬೇಯಿಸಿ ಕೊಡ್ಬೇಕಲ್ಲ, ಫ್ರೈ ಮಾಡ್ಕೊಂಡು ಮಿಕ್ಸ್ ಇದು ಮಾಡಬೇಕು. ಯಾವ ಆಯಿಲ್ ಯೂಸ್ ಮಾಡಿ? 2 ಫ್ರೀಡಮ್ ಆಯಿಲ್ 8 ಟೀ ಸ್ಪೂನ್ ಅಷ್ಟು ಇದನ್ನ ಹಾಕ್ಬೇಕು ಆಯಿಲು. ಓಕೆ. ಮತ್ತು ನೆಕ್ಸ್ಟು ಜೀರಿಗೆ, ಸಾಸಿವೆ ಹಾಕಬೇಕು. ಹಾಕಿಪ್ಪ. ಚಟಾಪಟ ಅನ್ಬೇಕದು. ಅದು ಕಬಾಬ್ ಅಲ್ವಾ? ಇಲ್ಲಿ ಚಟಾಪಟ ಅನ್ನತ್ತಲ್ಲ, ಸಾಸಿವೆ ಪನ್ನೀರ್ ಇದು ಮಾಡ್ತಾ ಇರೋದು. ಇಲ್ಲ, ಇದು ಮಸಾಲ ಹಾಕ್ಬೇಕು. ಒಂದೆರಡು ಹೆಂಚ್ಕೊಂಡಿದ್ದು ಚಿಲ್ಲಿ ಹಾಕ್ಬೇಕು. ಗ್ರೀನ್ ಚಿಲ್ಲಿ ಹಾಕೋಬೇಕು. ಈರುಳ್ಳಿ ಎಲ್ಲಿಂದ ಆರ್ಡರ್ ಮಾಡಿದ್ದು? ಇದು ಬಿಗ್ ಬಾಸ್ಕೆಟ್. 10 ನಿಮಿಷ ಅಂದರೆ ಬಿಗ್ ಬಾಸ್ಕೆಟ್, 10 ನಿಮಿಷ ಅಂದರೆ ಬಿಗ್ ಬಾಸ್ಕೆಟ್. ಈ ಸಲ ಕಪ್ಪು ನಮ್ದೇನೆ, ಈ ಸಲ ಕಪ್ಪು ನಮ್ದೇನೆ. ಒಳ್ಳೆ ಏನು ಬರೋದು? ಜಿಂಜರ್ ಗಾರ್ಲಿಕ್ ಪೇಸ್ಟು 1 ಟೀ ಸ್ಪೂನ್. ಬ್ರೌನ್ ಆದಮೇಲೆ, ಈಗ ಒಂಚೂರು ಬ್ರೌನ್ ಆದಮೇಲೆ ಅದಕ್ಕೆ ಟೊಮೆಟೊ ಹಾಕೋಬೇಕು, ಮತ್ತೆ ಫ್ರೈ ಮಾಡಬೇಕು. ಏನು ಬ್ರೋ ಬರ್ತೀವಿ ನೀವು ಕುಕ್ಕಿಂಗು? ಇಲ್ಲ, ಆನ್ಲೈನ್ ಯೂಟ್ಯೂಬ್. ವಾವ್, ಯೂಟ್ಯೂಬಲ್ಲಿ ಜಾವ ಕಲಿಯೋದು ನೋಡಿದ್ದೀನಿ, ಪೈಥಾನ್ ಕಲಿಯೋದು ನೋಡಿದ್ದೀನಿ. ನೀವು ಮಾತ್ರ ಅಡುಗೆ ಕಲಿಯೋದು ಇವಾಗ ಕಲಿಬಾರ್ದು. ಕಲಿಬೋದು ಬ್ರೋ. ಮತ್ತೆ ಈಗ ಇದೆಲ್ಲ ಫ್ರೈ ಆಗಿದ್ದು ಇದು ಗ್ರೈಂಡರಲ್ಲಿ, ಹ್ಯಾಂಡ್ ಗ್ರೈಂಡರಲ್ಲಿ ಹಾಕೋಬೇಕು. ನಮ್ಮ ಕಡೆ ಹ್ಯಾಂಡ್ ಗ್ರೈಂಡರ್ ಇದೆ, ನಿಮ್ಮ ಕಡೆ ಮಿಕ್ಸಿ ಇದ್ದರೆ ಮಿಕ್ಸಿಯಲ್ಲಿ ಹಾಕೋಬೋದು. ಕುಶಲ್ ಏನೋ ಮಾಡ್ತಾ ಇದ್ದೀರಾ? ಅವರು ಏನೋ ಗ್ರೈಂಡಿಂಗ್ ಮಾಡಬೇಕು ಅಂತಿದ್ದಾರೆ. ಹ್ಯಾಂಡ್ ಗ್ರೈಂಡಿಂಗ್ ಅಂದರೆ ಗ್ರೈಂಡಿಂಗ್ ಸ್ಪೆಷಲಿಸ್ಟಾ? ಅಷ್ಟೇನಿಲ್ಲ, ಜಸ್ಟ್ ಆಸ್ ಅ ಹೆಲ್ಪ್, ನಮ್ಮ ಕಡೆಯಿಂದ ಕಾಂಟ್ರಿಬ್ಯೂಷನ್ ಇರಲಿ ಅಂತ. ಏನು ಕುಶಲ್, ಪಂಪ್ ಹಾಕೋಕ್ಕೆ ಫುಲ್ ತಯಾರಿದೆಯಾ? ಎಕ್ಸ್ಪೀರಿಯನ್ಸ್ ಏನಾದ್ರು ಇತ್ತಾ ಮುಂಚೆ? ಆ ಥರ ಏನಿಲ್ಲ, ಇವಾಗ ಕಲಿತಾ ಇದ್ದೀವಿ. ಆಲ್ ಥ್ಯಾಂಕ್ಸ್ ಟು ರಾಹುಲ್, ಅವ್ರ ಗೈಡೆನ್ಸ್ ಮೇಲೆ. ಎಲ್ಲ ನೀವೇ ಅಪ್ಪ ನಮ್ಮ ಗುರುಗಳು. ಕರಣ್ ಬಾಬು ಅವರೇ, ಏನೋ ಮಾಡಿದ್ದೀರಾ ಈ ಸಲ ಕಪ್ಪು? RCB ಆಫ್ಟರ್ ಸಕ್ಸಸ್ಫುಲ್ ಗ್ರೈಂಡಿಂಗ್ ಫಾರ್ 5 hours. ಫ್ಲಾಪ್ ಆಗತ್ತೆ. ಈಗ ನಾವು ಕ್ರೀಮ್ ಹಾಕ್ತೀವಿ. ಯಾಕೆ ಬ್ರೋ ತೊದಲ್ತಾ ಇದ್ದೀರಾ? ಫಸ್ಟ್ ಟೈಮ್ ವಿಡಿಯೋ ಮಾಡ್ತೀವಲ್ಲ, ಕ್ರೀಮ್ ಹಾಕಿದ್ರೆ ನೆಕ್ಸ್ಟ್ ಕ್ರೀಮಲ್ಲಿ ಓಕೆ. ನೆಕ್ಸ್ಟ್ ನೆಕ್ಸ್ಟ್ ಉಪ್ಪು ಹಾಕಬೇಕು. ಯಾವ ಉಪ್ಪು? ಇಂಥ ರುಚಿ ಬೇರೆ ಇಲ್ಲ. ಸಾಲ್ಟ್ ಗೊತ್ತಲ್ಲ, ನಮ್ಮ ಸಾಲ್ಟ್ ಒಂಚೂರು ಉಪ್ಪು ಹಾಕೊಳ್ಳಿ. ಇಷ್ಟು ವರ್ಷನ ಬ್ರೋ ಏನು ಅಂತ ಕೇಳ್ತಿರಲ್ಲ ಬ್ರೋ. ಶೇ, ಕರ್ನಾಟಕದಲ್ಲಿದ್ದೀರಾ? ನೆಕ್ಸ್ಟ್ ಒಂಚೂರು ಖಾರ ಹಾಕೊಳ್ಳಿ. ಖಾರ ಹಾಕೋದೊಂದು ಚೆನ್ನಾಗಿ ಗೊತ್ತು ನೋಡಿ ಬ್ರೋ, ನಿಮ್ಮ ಉತ್ತರ ಕರ್ನಾಟಕದವ್ರು. ಮತ್ತೆ ಉತ್ತರ ಕನ್ನಡ ಖಾರ ಹಾಕ್ತೀವಿ. ಸರಿ ತಿಂತೀರಾ ಬಿಡಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೊಯ್ಲಿ ಥರನಾ? ಒಳ್ಳೆ ಕನ್ಸಿಸ್ಟೆಂಟ್. ಫ್ರೈ ಮಾಡ್ಕೊಂಡಿದ್ದು ಕಡಾಯಲ್ಲಿ ಒಳ್ಳೆ ಎಣ್ಣೆ ಹಾಕೊಳ್ಳಿ. 2 ಸ್ಪೂನ್ ಎಣ್ಣೆ. ಅದು 2 ಸ್ಪೂನ್ ಬರಲಿಲ್ಲ ಬ್ರೋ, ಜಾಸ್ತಿ ಬಂತು. 2 ಸ್ಪೂನ್ ಇದೆ. ಏನು ಬ್ರೋ ನೀವು? ಅದರಲ್ಲಿ ಎಲ್ಲ ಮಸಾಲೆ ನೋಡಿ ಬ್ರೋ, ಗ್ಯಾಸ್ ಆನ್ ಮಾಡ್ಬೇಕಲ್ವ? ಎಲ್ಲ ಹಾಕಿದ ನಿನ್ನ ಹೇಳತ್ತೀನಲ್ಲ. ಸಾರಿ, ನಮ್ಮ ಬ್ರೋ ಗ್ಯಾಸ್ ಆನ್ ಮಾಡೋದು ಮರ್ತಿದ್ರು. ಅವಾಗ ಆಗತ್ತೆ ನಮ್ಮ ಬ್ರೋಗೆ. ಬ್ರೋ, ಅದು ಎಣ್ಣೆ ಕೈಲಿ ತಡೀರಿ ಬ್ರೋ. ಸ್ಪೀನ್
ಈಗ ಎಣ್ಣೆ ಬಿಸಿ ಆದಮೇಲೆ ಅದರಲ್ಲಿ ಎಲ್ಲ ಥರ ಮಸಾಲೆ ಹಾಕೋಬೇಕು. ಏನ್ರ ಅದು? ಅದೆಲ್ಲ ಗೊತ್ತಿಲ್ಲ, ಎಲ್ಲ ಹಾಕ್ಕೊಳ್ಳಿ. ಓಕೆ, ಹಾಕಿದ್ರು. ಒಳ್ಳೆಯದು ಇದಾಗಲಿ ಮಸಾಲೆ ಎಲ್ಲ. ಅದು ಟೀ ಸ್ಪೂನ್ ಅಷ್ಟು ಏನು ಕಾಣ್ತಿಲ್ಲ ಎಣ್ಣೆನಾಗ. ಇರಲಿ ಬಿಡಿ. ಸ್ಪೂನ್ ಇದೆ. ಏನು ಬ್ರೋ, ಏನು ಹಾಕ್ತಾ ಇದ್ರೆ? ಒಂದು ಚಮಚಿ ಖಾರ ಹಾಕೋಬೇಕು. ಇದು 2ನೇ ಸಲ ಬ್ರೋ ಹಾಕ್ತಾ ಇರೋದು ಖಾರ ನೀವು. ಒಳ್ಳೆ ಟೇಸ್ಟ್ ಬರುತ್ತೆ. ಅದು ಸುಳ್ಳಾರ್ದಂಗೆ ಜಲ್ದಿನೇ. ಅವಾಗ ಇದೆಲ್ಲ ಇದಾದ್ಮೇಲೆ ಇನ್ನು ಹಾಕೊಂಡ್ಬಿಡ್ಬೇಕು. ನಾವು ಏನು ಮಿಕ್ಸಿಗೆ ಹಾಕಿದ್ವಲ್ಲ, ಇದನ್ನು ಗ್ರೈಂಡ್ ಮಾಡಿದ್ವಲ್ಲ ಹ್ಯಾಂಡ್ ಗ್ರೈಂಡರಿಂದ. ಓಕೆ ಬ್ರೋ, ಗಮ್ಮತ್ತಾ ಇದೆ. ಹೀಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ನಾವು ಈಗ ಅದು ಕ್ರೀಮ್ ಮಾಡಿಟ್ಟಿದ್ವಲ್ಲ ಅದನ್ನ ಹಾಕ್ಬೇಕು. ಈಗ ಇದರಿಂದ ಇದರೊಳಗೆ ಒಂಚೂರು ಬಟರ್ ಟೈಪ್ ಇರುತ್ತಲ್ಲ, ಅದು ಒಂಚೂರು ಬಿಡುತ್ತೆ. ಸೊ ಅದು ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಿಮ್ಗೆ ಏನೋ ಕಲಿಸ್ತಾ ಇದ್ದೀರಾ? ಅದೇ ಅದನ್ನ ಒಂಚೂರು ನೀರು ಮಿಕ್ಸ್ ಮಾಡಿ ಹಾಕ್ತಿದ್ದೀನಿ. ಏನು ಕನ್ಸಿಡರ್ ಮಾಡಿದ್ವಲ್ಲ ಕ್ರೀಮ್. ಪಾತ್ರೆ ಸಿಗಬಾರ್ದು. ಹಾಂ, ಫ್ರೆಶ್ದು ಶಾಹಿ ಪನ್ನೀರ್ ಮಸಾಲೆ ಯೂಸ್ ಮಾಡ್ತಿದ್ದೀವಿ. ಅದೊಂದು ಇದು ಒಂಚೂರು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಅದ್ರ ಮೇಲೆ ಕುದಿಸ್ಕೊಂಡ್ಬಿಡ್ಬೇಕು ಮಸಾಲ. ರುಚಿಗೆ ತಕ್ಕಷ್ಟು. ಚೆನ್ನಾಗಿ ಕನ್ನಡ ಕಲ್ತಿದ್ದೀರಾ ಬ್ರೋ. ಎಲ್ಲಿ? ಫೈನಲ್ ಚೆಕ್ ಕರೆಕ್ಟಾಗಿ ಬಂದಿದ್ದೇನೆ ಬ್ರೋ. ಸೈಡು ನಿಜ ಹೇಳಿ ಬ್ರೋ, ಏನಾಗಲ್ಲ. ನಿಜ ನೀವು ತಿಂತಿರಲ್ಲ ಆಮೇಲೆ. ಹೀಗೆ ಪನ್ನೀರ್ ಏನು ಕಟ್ ಮಾಡ್ಕೊಂಡ್ರೆ ಸಣ್ಣಗೆ ಅದನ್ನು ಹಾಕೋದು. ವಾವ್, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 5 ನಿಮಿಷ ಕುದಿಯಾಕ್ಬಿಟ್ಟು ಈಗ ತೆಗಿತಿದ್ದೀವಿ. ಹಿಂಗಾಗಿದೆ ನೀರು ಒಳ್ಳೆ ಕುದ್ದಿದೆ, ಒಳ್ಳೆ ಸ್ಮೆಲ್ ಬರ್ತಿದೆ. ಹೇಗಿದೆ ಸ್ಮೆಲ್? ಸಖತ್ತಾಗಿದೆ ಬ್ರೋ. ಇಷ್ಟಾದಮೇಲೆ ಒಂಚೂರು ಕಮ್ಮಿ ಮಾಡಿ ಫ್ಲೇಮೇ ಇಲ್ಲ ಅಲ್ಲಿ. ಫ್ಲೇಮ್ ಕಮ್ಮಿ ಮಾಡಾದ್ಮೇಲೆ ಹೀಗೆ ಇದನ್ನ ಹಾಕಬೇಕು. ಮತ್ತೆ ಒಂಚೂರು ಇದು ಅಂದರೆ ಫ್ರೆಶ್ ಕ್ರೀಮ್. ಓಕೆ, ಅದು ಫ್ರೆಶ್ ಅಂತ ನಿಮ್ಗೆ ಹೆಂಗೆ ಗೊತ್ತು ಬ್ರೋ? ಅದ್ಮೇಲೆ ಫ್ರೆಶ್ ಕ್ರೀಮ್ ಅಂತ ಬದಿರ್ತಾರೆ. ಸೊ ಹಂಗೆ ಫ್ರೆಶ್ ಕ್ರೀಮ್ ಕಾಣಿಸ್ತಾ ಇಲ್ಲ, ಇರಲಿ ಬಿಡಿ. ಇಲ್ಲಿಗೆ ಬಿಸಿ ಬಿಸಿ ಶಾಹಿ ಪನ್ನೀರ್ ಹಾಕೋದು. ಹಾಂ, ಶಾಹಿ ಪನ್ನೀರ್ ಮುಗೀತು ಅಲ್ವಾ ರಾಹುಲ್? ಎಸ್. ರೈಸ್ ರೆಡಿ. ನಮ್ಮ ಬಿಸಿ ಬಿಸಿ ಶಾಹಿ ಪನ್ನೀರು ಮತ್ತು ಅನ್ನ, ರುಚಿಯಾದ ಊಟ ತಿನ್ಕೊಂಡು ಹೊಟ್ಟೆ ತಿನ್ಕೊಂಡು ಮಲ್ಕೊಂಡ್ಬಿಡೋದು.